ಈಗಾಗಲೇ ಏನು ವಿಜಯಪುರ ಜಿಲ್ಲೆಯ BSP ಪಕ್ಷದ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. BSPಯ ಕೆಲವು ಮುಖಂಡರು ನಮ್ಮ ಜೊತೆಲೇ ಇದ್ದಾರೆ. ಬನ್ನಿ, ಅವರು ಏನು ಈಗಾಗಲೇ 2024ರ ಚುನಾವಣೆಗೆ ಸಂಬಂಧಿಸಿದಂತೆ ಏನು ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಯಲ್ಲಿ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಬಿಜಾಪುರ ಜಿಲ್ಲೆಯಲ್ಲಿ ಯಾವ ರೀತಿ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇದೆ ಅಂತಕ್ಕಂಥದ್ದನ್ನು ಅವ್ರ ಜೊತೆಲೇ ವಿಚಾರಣೆ ಮಾಡೋಣ. ನಮ್ಮ ಜೊತೆ ನೇರವಾಗಿ ಡಾಕ್ಟರ್ ದಸ್ಕೀರ್ ಮುಲ್ಲಾ ಅವರಿದ್ದಾರೆ. ಅವ್ರ ಜೊತೆ ಕೇಳೋಣ. ಈ ದಸ್ಕೀರ್ ಅವರೇ, ಯಾವ ರೀತಿ ನೀವು ಈ ಪಕ್ಷದ ಬಗ್ಗೆ ಏನು ಒಂದು ಆಶಾಭಾವನೆಯನ್ನು ಇಟ್ಕೊಂಡಿದ್ದೀರಿ ಮತ್ತು ಜಿಲ್ಲೆಯಲ್ಲಿ ಈಗ ನಿಮ್ಮ ಪಕ್ಷಕ್ಕೆ ಯಾಕೆ ಮತ ಹಾಕಬೇಕು, ಏನು ಅಂತಕ್ಕಂಥದ್ದು? ನಾವು ಆಶಾಭಾವನೆ ಯಾವ ರೀತಿ ಇಟ್ಕೊಂಡಿದ್ದೇವಪ್ಪ ಅಂತಂದರೆ, ಈ 2024ರ ಚುನಾವಣೆ ಸಂವಿಧಾನ ವರ್ಸಸ್ ಮನುಸ್ಮೃತಿ ಇದರ ಆಧಾರದ ಮೇಲೆ ಚುನಾವಣೆ ನಡೆದಿದೆ. ಯಾಕೆಂದರೆ ಇವತ್ತು ಕಾಂಗ್ರೆಸ್ ಮತ್ತು BJP ಮನುವಾದ ಪ್ರತಿಪಾದನೆ ಮಾಡುವಂಥ ಪಕ್ಷಗಳು. ಸಂವಿಧಾನ ಪ್ರತಿಪಾದನೆ ಮಾಡುವಂಥ ದೇಶದಲ್ಲಿ ಏಕೈಕ ಪಕ್ಷಪ್ಪ ಅಂತಂದರೆ ಅದು ಬಹುಜನ ಸಮಾಜ ಪಕ್ಷ BSP ಮಾತ್ರ. ಇವತ್ತು ನಾವು ಇಡೀ ಭಾರತ ದೇಶದಾದ್ಯಂತ ಎಲ್ಲ ಮತಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳನ್ನು ಹಾಕಿಸೋದ್ರ ಮುಖಾಂತರ ಗೆಲ್ಲಿಸಿ ಅಕ್ಕ ಮಾಯಾವತಿಯವರನ್ನು ಪ್ರಧಾನಮಂತ್ರಿ ಮಾಡಬೇಕಂತ ಇವತ್ತು ನಾವು ಬಹುಜನ ಸಮಾಜ ಪಕ್ಷದ ಪ್ರತಿಯೊಂದು ಪದಾಧಿಕಾರಿಗಳು, ಕಾರ್ಯಕರ್ತರು ಎಲ್ಲ ಪಣ ತೊಟ್ಟಿದ್ದೀವಿ. ಅಲ್ಲ, ಈಗ ಎಲ್ಲ ಒಂದು ಕಡೆ ಮಾಯಾವತಿಯವರು ಆಂತರಿಕವಾಗಿ BJP ಜೊತೆ ಮೌನವಾಗಿದ್ದಾರೆ, ಘಟಬಂಧನದಲ್ಲಿ ಕೂಡಲಿಲ್ಲ. ಇದು ಎಲ್ಲ ಒಂದು ಕಡೆ BJPಗೆ ಇಂಡೈರೆಕ್ಟಾಗಿ ಸಪೋರ್ಟ್ ಆಗ್ತಾಯಿದೆ ಅಂತಕ್ಕಂಥದ್ದು ಒಂದಿಷ್ಟು ಮಾತುಗಳು, ಚರ್ಚೆಗಳು ಜನಸಾಮಾನ್ಯವಾಗಿ ಚರ್ಚೆಯಲ್ಲಿ ಇದೆ. ಇದಕ್ಕೆ ಏನು ಹೇಳ್ತೀರಿ? ನೋಡ್ರಿ, ಕೈಲಿ ಹಲವರದ ಕೊನೆ ಅಸ್ತ್ರನೇ ಅಪಪ್ರಚಾರ ಮಾಡೋದು. ಈಗ ಕಾಂಗ್ರೆಸ್ ICUನಲ್ಲಿದೆ. ಅವರಿಗೆ ಅಪಪ್ರಚಾರ ಮಾಡೋದ್ರಿಂದ ಕೆಲವೊಂದಿಷ್ಟು ಓಟ್ಗಳು ಬರ್ತಾವಂತ ವಿಚಾರ ಮಾಡಿದ್ದಾರೆ. ಅವ್ರಿಗೆ ಕೈಲಿ ಆಗ್ತಾ ಇಲ್ಲ. ಯಾಕೆಂದರೆ ಅಪೋಸಿಷನ್ದಲ್ಲಿ ಕೂಡ್ಲಕ್ಕೂ ಕೂಡ ಲಾಯಕ್ಕಿಲ್ಲ ಅವರು. ಇವತ್ತು BJP ಜೋಡಿ ಹೊಂದಾಣಿಕೆ ಆಗಿದ್ದಾರೆ ಅಂತ ಅಪಪ್ರಚಾರ ಮಾಡಿದಾಗ ಮಾತ್ರ ಅವರಿಗೆ BSP ಬಗ್ಗೆ ಅಪಪ್ರಚಾರ ಮಾಡಿದಾಗ ಓಟ್ ಸಿಗುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಏನಾದರೂ ಮುಸ್ಲಿಮರ ಮೇಲೆ, ದಲಿತರ ಮೇಲೆ, ಹಿಂದುಳಿದವರ ಮೇಲೆ ಉತ್ತರ ಪ್ರದೇಶದಲ್ಲಿ ಅನ್ಯಾಯಗಳು, ಅತ್ಯಾಚಾರಗಳು ಅಷ್ಟೇ ಅಲ್ಲದೆ ಇಡೀ ಭಾರತ ದೇಶದಂತ ಏನಾದರೂ ದೌರ್ಜನ್ಯಗಳು ನಡೆದ್ರೆ ಇವರ ಪರವಾಗಿ ನಿಲ್ಲವರೇ ಅಕ್ಕ ಮಾಯಾವತಿಯವರು, ಕಾಂಗ್ರೆಸ್ನವರಲ್ಲ. ಕಾಂಗ್ರೆಸ್ನವ್ರು ಕೇವಲ ಇವರೆಲ್ಲ ಸುಮ್ಮನೆ ಡೋಂಗಿ. ಈಗೆಲ್ಲ ನಾವು ಅಹಿಂದ ವರ್ಗದ ಮೇಲೆ ಅಂತ ಹೇಳೋದು, ಇವು ಗ್ಯಾರಂಟಿಗಳು ಬಿಟ್ಟು ಮಾಡಂತ ಹೇಳ್ರಿ ಚುನಾವಣೆ ಇವ್ರಿಗೆ ಅಂದರೆ ಇಷ್ಟು ದಿನ ಗ್ಯಾರಂಟಿ ಇರಲಿಲ್ಲ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷ 75 ವರ್ಷಗಳು ಆಡಳಿತ ಆಡಿದ್ರೆ ಗ್ಯಾರಂಟಿ ಇಲ್ವಾ? ಇವಕ್ಕೆ ಬಡವರ ಪರವಾಗಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಅದು ಎಲ್ಲೋ ಒಂದು ಕಡೆ ಅದು ಪ್ಲಸ್ ಆಗುತ್ತೆ. ಅದು ಸಾರ್ವಜನಿಕರಿಗೆ, ಬಡವರಿಗೆ ಏನು ಕೊಡಬೇಕಾಗಿದ್ದೇ ಅಲ್ಲ, ಅದು ಈಗಿನ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಸರಿಯಾದ ಒಂದು ಸ್ಕೀಮ್ ಆಗಿದೆ, ಸರಿಯಾದ ಯೋಜನೆಗಳಾಗಿದೆ ಅಂತಕ್ಕಂಥದ್ದು ಸಾರ್ವಜನಿಕರು. ಬಡವರಿಗೆ ಸ್ವಾವಲಂಬಿಗಳನ್ನಾಗಿ ಮಾಡಿರಿ. ಬಡವರನ್ನಾಗಿ ಮಾಡೋದು, ಬಡವರಿಗೆ ಭಿಕ್ಷುಕರನ್ನಾಗಿ ಮಾಡೋದು ಇದ್ಯಾವ ಸಂವಿಧಾನದ ಲೆಕ್ಕ? ಇದ್ಯಾವ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆ? ಬಡವರಿಗೆ ಏನು ಗ್ಯಾರಂಟಿ ಕೊಟ್ಟರೆ 2,000 ರೂಪಾಯಿ ಕೊಟ್ಟರು ಗೃಹಲಕ್ಷ್ಮಿಗೆ. 2,000 ಯಾಕೆ ಕೊಡ್ತೀರಿ ಅವರಿಗೆ? 2,000 ಅಂದರೆ ಒಂದು ವರ್ಷಕ್ಕೆ ಎಷ್ಟಾಗತ್ತೈತೆ ಅವರಿಗೆ? 24,000 ರೂಪಾಯಿ ಆಗುತ್ತೆ. 24,000 ಯಾಕೆ ಕೊಡ್ತೀರಾ? 1,00,000 ರೂಪಾಯಿ ಕೊಟ್ಟು ಅವರಿಗೆ ಸ್ವಾವಲಂಬಿ ಬದುಕಿಸಲಿಕ್ಕೆ ಗುಡಿ ಕೈಗಾರಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಇಲ್ಲ, ಅವು ಕೂಡ ಯೋಜನೆಗಳು ಇದೆ. ಆ ಯೋಜನೆ ಎಲ್ಲಿದೆ ರೀ? ಅದು ಕೇವಲ ಪೇಪರ್ನಲ್ಲಿ ಯೋಜನೆ ಇದೆ. ನೀವು 2,000 ರೂಪಾಯಿ ಹೆಂಗೆ ಗ್ಯಾರಂಟಿ ಕೊಡ್ತೀರಾ? ಅದೇ ಗ್ಯಾರಂಟಿ ಅದು ಘೋಷಣೆ ಮಾಡ್ಬೋದಾಗಿತ್ತು. ಅಂದರೆ ಸ್ವಾವಲಂಬಿ ಬದುಕ್ತಾರೆ. ಇವತ್ತು ಶಕ್ತಿ ಯೋಜನೆ ನೋಡಿದ್ರೇನ್ರಿ? ಶಕ್ತಿ ಯೋಜನೆ ಅಂದರೆ ಏನಾಗ್ಯದಪ್ಪ ಅಂತಂದ್ರೆ, ಮಹಿಳೆಯರಿಗೆ ಇಷ್ಟೊಂದು ಇವರಿಗೆ ಪ್ರಜ್ಞಾಹೀನರಿದ್ದಾರೆ, ಸಮಯ ಪ್ರಜ್ಞೆ ಇಲ್ಲ, ಕಾಮನ್ ಸೆನ್ಸ್ ಇಲ್ಲದಂಥ ಒಂದು ಕಾಂಗ್ರೆಸ್ ಸರ್ಕಾರ, ಲಜ್ಜೆಗೆಂಟಂಥದ್ದು ನಾಲ್ಕು ಕಾಂಗ್ರೆಸ್ ಸರ್ಕಾರ ಇದು. ಹೆಣ್ಣು ಮಕ್ಕಳಿಗೆ ಅವರು ವಯಸ್ಸಾದವರು, ಮಕ್ಕಳು, ಹೆಣ್ಣು ಮಕ್ಕಳು ಇವತ್ತು ಬಸ್ಸಿನಲ್ಲಿ ಯಾವ ರೀತಿ ಸಂಚಾರ ಮಾಡ್ತಾರೆ? ಫ್ರೀ ಏನೋ ಮಾಡಿಬಿಟ್ರಿ. ಫ್ರೀ ಮಾಡಿದ್ರೆ ಬಸ್ಗಳು ಜಾಸ್ತಿ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಬೇಡ ನಿಮಗೆ? ಅಂದರೆ ಏನು, ಫ್ರೀ ಮಾಡಿದ್ದೀವಿ ಅಂತೇಳಿ ಓಟ್ ಬರ್ತಾವಂತ ಅಷ್ಟೇ ಅಲ್ಲ ನೀವು ಮಾಡೋದು. ಇವತ್ತು ನೀವು ಶಕ್ತಿ ಯೋಜನೆದು ಹಾಗೆ ಇದು ಏನು ಮಾಡ್ತೀರಿ ನೀವು? 2,000 3,000 ಕೊಟ್ಟು ಅಂದರೆ ಅವ್ರಿಗೆ ನಿರುದ್ಯೋಗಿಗಳು ಮಾಡ್ತೀರಾ? ನಿಮ್ಮಲ್ಲಿ ನಿಜವಾದ ಏನಾದರೂ ನೈತಿಕತೆ ಇತ್ತಂದ್ರೆ, ಕಾಂಗ್ರೆಸ್ಸಿಗೆ ನೈತಿಕತೆ ಇತ್ತಪ್ಪ ಅಂತಂದರೆ ಅವರಿಗೆ ಪರ್ಮನೆಂಟ್ ಉದ್ಯೋಗ ರೀ, ಸರ್ಕಾರಿ ನೌಕರಿಗಳನ್ನು ಕೊಡ್ರಿ. ಸರ್ಕಾರಿಗೆ ನೌಕರಿಗಳನ್ನು ಕೊಡೋದ್ರ ಮೊದಲಾಗ ಸ್ವಾವಲಂಬಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಅದನ್ನು ಬಿಟ್ಟು ಇವ್ರಿಗೆ ಭಿಕ್ಷುಕರ ಥರ ನೀವು 3,000ಗೆ ಕ್ಯೂ ಹಚ್ಕೊಂಡು ನಿಲ್ಬೇಕಾ ನಮ್ಮ ಪ್ರಜೆಗಳು? ಅದನ್ನು ಇನ್ನೊಂದು ಪ್ರಮುಖವಾಗಿ ಇದು ಕಾಂಗ್ರೆಸ್ ಗ್ಯಾರಂಟಿಯ ಜೊತೆಗೆ BJPನೂ ಕೂಡ ಗ್ಯಾರಂಟಿ ಹಿಡ್ಕೊಂಡ್ಬಿಟ್ಟಿದೆ. ಇದು ಜನರಿಗೆ ಯಾವುದು ನಂಬಬೇಕು, ಯಾವುದು ಬಿಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಇದು ಎಲ್ಲೂ ನಿಮ್ಮ ಪಕ್ಷಕ್ಕೆ ಏನಾದರೂ ಲಾಭ ಆಗುತ್ತಾ? ಹೌದು, ನಮ್ಮ ಪಕ್ಷ ನಾವು ಗ್ಯಾರಂಟಿ ಅವರಲ್ಲ, ನಾವು ಸಂವಿಧಾನದವರು. ಸಂವಿಧಾನದ ಪ್ರಣಾಳಿಕೆನೇ ನಮ್ಮ ಗ್ಯಾರಂಟಿ. ನಾವು ಇವ್ರ ಥರ ಗ್ಯಾರಂಟಿ ಯಾಕೆ ಆಗ್ತೀವಿ ರೀ? ಅವ್ರು ಇವತ್ತು BJP ಅವ್ರ ಗ್ಯಾರಂಟಿ, ಅವಕ್ಕೂ ಗ್ಯಾರಂಟಿ ಇಲ್ಲ, ಇವಕ್ಕೂ ಗ್ಯಾರಂಟಿ ಇಲ್ಲ. ಎರಡೂ ಗ್ಯಾರಂಟಿ ಇಲ್ಲದ ಪಕ್ಷ ದೇಶದಲ್ಲದಾವು. ಅವು ನೋ ಗ್ಯಾರಂಟಿ. ಯಾಕೆ ಗ್ಯಾರಂಟಿ ಇಲ್ಲಪ್ಪ ಅಂತಂದರೆ, ಇವ್ರು ಈ ದೇಶದವರೇ ಅಲ್ಲಲ್ಲ. ಇವರೆಲ್ಲ ಏನು ವಿದೇಶದಿಂದ ಬಂದಂಥ ವಲಸಿಗರು ಬಂದ ಕಿಶಿಂದ ಇಲ್ಲೊಂದು ಪಕ್ಷ ಕಟ್ಟ್ಯಾರಪ್ಪ ಅಂತಂದ್ರೆ, ನಿಜವಾದ ಭಾರತೀಯರ ಪಕ್ಷ ಅಂದರೆ ಅದು ಬಹುಜನ ಸಮಾಜ ಪಕ್ಷ BSP ಅವರಪ್ಪ. ಅದಕ್ಕಾಗಿ ನಮಗೆ ಗ್ಯಾರಂಟಿನೇ ಸಂವಿಧಾನ. ಇವರಿಗೆ ಗ್ಯಾರಂಟಿ ಇಲ್ಲ, ಈ ದೇಶದಲ್ಲಿ ಇರ್ಲಕ್ಕೆ ಗ್ಯಾರಂಟಿ ಇಲ್ಲ. ಅದಕ್ಕಾಗಿ ಅವ್ರು ಗ್ಯಾರಂಟಿಗಳನ್ನು ಹೇಳ್ತಾರೆ. ಇವತ್ತು ಅವ್ರಿಗೂ ಗ್ಯಾರಂಟಿ ಕೊಡ್ತಾರೆ, ಇವರು ಗ್ಯಾರಂಟಿ ಕೊಡ್ತಾರೆ.
ಇವತ್ತೇನು ಸಂವಿಧಾನದ ಬಗ್ಗೆ ಮಾತಾಡಬೇಕು ನೋಡೋಣ, ಸಂವಿಧಾನ ತಿರ್ಸ್ತಿರ್ತಾರ, ಸಂವಿಧಾನ ಬದಲಾಯಿಸ್ತಿರ್ತಾರ, ಆದ್ರೆ ಮತ್ತೆ ಗ್ಯಾರಂಟಿ ಕೊಡ್ತಾನತ್ತಾರ. ಇವ್ರು ಹೇಳ್ತಾರೆ ಅವ್ರು ಹಿಂದುತ್ವದ ಅಡಿಯಲ್ಲಿ ಕೇಳ್ತಾರೆ, ಇವ್ರಿದ್ರೆ ಅಹಿಂದದ ಅಡಿಯಲ್ಲಿ ಕೇಳ್ತಾರೆ. ಇವ್ರು ನಾ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾರೆ, ನಾನೇ ಗ್ಯಾರಂಟಿ ಎತ್ತತ್ತಾನ. ನೀವು ಯಾರಿಗೆ ಹುಚ್ಚು ಮಾಡ್ಬೇಕಂತ ಹೊಂಟಿರಿ? ಅದ್ರ ಸಲಂದು ನಾವಲ್ಲ, ನಾವು ಈ ರೀತಿ ಹೇಳೋರಲ್ಲ. ನಾವು ಏನಾದರೂ ಹೇಳ್ಬೇಕಾಗಿತ್ತಂದ್ರೆ ಸಂವಿಧಾನದ ಆಶೆಗಳ ಪ್ರಕಾರ ನೀವೇನು ಕೊಡ್ಲಾಕತ್ತೀರಿ? 5 kg ಅಕ್ಕಿ ಕೊಡ್ತೀರಾ? 5 kg ಅಕ್ಕಿ ಕೊಡೋದಲ್ಲ. ಅಕ್ಕ ಮಾಯಾವತಿಯರು 2 ಕೋಟಿ ಎಕರೆ ಜಮೀನನ್ನು ಪ್ರತಿಯೊಂದು ಬಡವರಿಗೆ ಯಾವ ರೀತಿ CM ಆದಾಗ ಹಂಚಿದ್ರಲ್ಲ, ಈಗ PM ಆದರೂ ಕೂಡ ನಾವು 5 kg ಅಕ್ಕಿ ಕೊಡೋರಲ್ಲ. 50 ಚೀಲ ಅಕ್ಕಿ ಬೆಳ್ಕೊಂಡು ತಿನ್ಬೇಕು ಅವನು ಹೊಲದಾಗ, ಅಂಥ ಯೋಜನೆ ಕೊಡೋರು ನಾವು, ಆ ಕೆಲಸ ಮಾಡೋರು ನಾವು. ಒಟ್ಟಾರೆಯಾಗಿ ಬಡ ಜನರಿಗೆ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಒಂದು ಅವಕಾಶ ಕೊಡಿ ಅಂತಕ್ಕಂಥದ್ದನ್ನು